ಭಾರತದ ಹಲವು ಭಾಗಗಳಲ್ಲಿ ಕಂಡುಬರುವ ಹಲವು ಸ್ಥಳಗಳು ಸಾಕಷ್ಟು ವಿಶೇಷವಾಗಿವೆ. ಅದರಲ್ಲಿಯೂ ಧಾರ್ಮಿಕವಾಗಿ ಸಾಕಷ್ಟು ಮಹತ್ವ ಪಡೆದ ಅನೇಕ ಸ್ಥಳಗಳು ತಮ್ಮದೇ ಆದ ಹಿನ್ನೆಲೆ ದಂತಕಥೆಗಳನ್ನ ಹೊಂದಿದ್ದು ಇಂದು ಧಾರ್ಮಿಕ ತಾಣಗಳಾಗಿ ಪ್ರವಾಸಿಗರನ್ನ ಆಕರ್ಷಿಸುತ್ತಿವೆ. ಭಾರತದ ದೇವಭೂಮಿ ಎಂದೇ ಕರೆಯಲ್ಪಡುವಂತಹ ಉತ್ತರಾಖಂಡ ರಾಜ್ಯವು ಸಾಕಷ್ಟು ಮಹತ್ವ ಪಡೆದ ಧಾರ್ಮಿಕ ಆಕರ್ಷಣೆಗಳನ್ನ ಹೊತ್ತು ನಿಂತ ಹಿಮಾಲಯ ಪರ್ವತಗಳ ಬುಡದಲ್ಲಿ ನೆಲೆಸಿರುವಂತಹ ಸುಂದರವಾದ ರಾಜ್ಯವಾಗಿದೆ. ಇಲ್ಲಿ ಸಾಕಷ್ಟು ತೀರ್ಥಯಾತ್ರಾ ಕ್ಷೇತ್ರಗಳಿರುವುದು ವಿಶೇಷ. ಹಿಂದೂಗಳು ತಮ್ಮ ಜೀವಮಾನದಲ್ಲೊಮ್ಮೆಯಾದರೂ ಭೇಟಿ ನೀಡಲೇಬೇಕಾದಂತಹ ತೀರ್ಥಕ್ಷೇತ್ರಗಳ ಪೈಕಿ ಚಾರ್ಧಾಮ್ ಅಥವಾ 4 ಪವಿತ್ರ ಧಾಮಗಳು ಸಹ ಒಂದು. ಬದರಿನಾಥ, ರಾಮೇಶ್ವರಂ, ದ್ವಾರಕಾ ಹಾಗೂ ಪುರಿ ಇವೇ ಆ 4 ಮಹತ್ವದ ತೀರ್ಥಯಾತ್ರಾ ಕ್ಷೇತ್ರಗಳಾಗಿವೆ. ಜೀವನದಲ್ಲಿ ಒಂದೊಮ್ಮೆ ಈ 4 ಕ್ಷೇತ್ರಗಳ ದರ್ಶನ ಮಾಡಿದರೆ ಸಾಕು, ಪ್ರಭುವಿನ ಕೃಪಾ ಕಟಾಕ್ಷ ದೊರೆಯುತ್ತದೆ ಎನ್ನಲಾಗಿದೆ. ಆದಾಗ್ಯೂ ಈ 4 ಪವಿತ್ರ ಧಾಮಗಳ ಪೈಕಿ ಬದರಿನಾಥ ಕ್ಷೇತ್ರವು ಸಾಕಷ್ಟು ಮಹತ್ವ ಪಡೆದ ಕ್ಷೇತ್ರವಾಗಿದೆ. ಹಾಗಾದರೆ ಬದರಿನಾಥ ಕ್ಷೇತ್ರದ ಮಹಿಮೆ ಏನು, ಮಹತ್ವವೇನು, ಯಾವಾಗ ಭೇಟಿ ನೀಡಬಹುದು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಸಂಸ್ಕೃತದಲ್ಲಿ ಬದರಿ ಅಥವಾ ಭದ್ರಿ ಎಂದರೆ ಎಲಚಿಕಾಯಿ, ಬೋರೆಕಾಯಿ ಅಥವಾ ಭಾರಿಕಾಯಿ ಎಂದೆನ್ನಲಾಗುತ್ತದೆ. ಕೆಲವು ಪೌರಾಣಿಕ ಉಲ್ಲೇಖಗಳಲ್ಲಿ ಹೇಳಿರುವಂತೆ ಒಂದೊಮ್ಮೆ ಈ ಸ್ಥಳದಲ್ಲಿ ಬೋರೆಕಾಯಿಗಳು ಅತ್ಯಂತ ಹೆಚ್ಚಾಗಿ ಬೆಳೆಯುತ್ತಿದ್ದವಂತೆ. ಹಾಗಾಗಿ ಇದಕ್ಕೆ ಬದರಿ ಅಥವಾ ಬದ್ರಿ ಎಂಬ ಹೆಸರು ಬಂತೆನ್ನಲಾಗಿದೆ. ಅಲ್ಲದೆ ಇಲ್ಲಿರುವ ವಿಷ್ಣುವಿನ ದೇವಾಲಯದಿಂದಾಗಿ ಇದಕ್ಕೆ ಬದರಿನಾಥ ಎಂಬ ಹೆಸರು ಕೂಡ ಬಂದಿದೆ ಎನ್ನಲಾಗಿದೆ. ಬದರಿಗಳಿರುವ ನಾಡಿನ ನಾಥ ಅಂದ್ರೆ ಒಡೆಯನಾಗಿ ಬದರಿನಾಥನನ್ನ ಕೊಂಡಾಡಲಾಗುತ್ತದೆ. ಬದರಿನಾಥ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿರುವ ಧಾರ್ಮಿಕ ಮಹತ್ವವಿರುವ ಪಟ್ಟಣವಾಗಿದೆ. ಈ ಪಟ್ಟಣವು ಸಾಕಷ್ಟು ಸಾಹಸಿಮಯ ಟ್ರೆಕ್ ಮಾರ್ಗವಾದಂತಹ ನೀಲಕಂಠ ಹಾಗೂ ಇತರೆ ರುದ್ರ ರಮಣೀಯ ಪರ್ವತಗಳಿಂದ ಸುತ್ತುವರೆದಿದ್ದು ಸಾಕಷ್ಟು ಪ್ರಕೃತಿ ವಿಕೋಪಗಳು ಸಂಭವಿಸಬಹುದಾದ ಸ್ಥಳದಲ್ಲಿ ನೆಲೆಸಿದೆ. ಕಥೆಯೊಂದರ ಪ್ರಕಾರ ಆದಿ ಶಂಕರಾಚಾರ್ಯರು ಧರ್ಮ ಪ್ರಸಾರಕ್ಕಾಗಿ ಭಾರತ ಸಂಚರಿಸುವ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಬಂದಾಗ ಅಲಕಾನಂದ ನದಿಯಲ್ಲಿ ಕಪ್ಪು ಸಾಲಿಗ್ರಾಮ ಶಿಲೆಯಲ್ಲಿ ಒಡಮೂಡಿದ ಬದರಿನಾರಾಯಣ ಸ್ವಾಮಿಯ ವಿಗ್ರಹವು ದೊರೆತಿತ್ತು. ಹೀಗೆ ದೊರೆತ ನಾರಾಯಣನನ್ನ ಅವರ ತಪ್ತಕೊಂಡ ಎಂಬ ಬಿಸಿ ನೀರಿನ ಬುಗ್ಗೆ ಬಳಿಯಲ್ಲಿರುವಂತಹ ಗುಹೆಯೊಂದರಲ್ಲಿ ಪ್ರತಿಷ್ಠಾಪಿಸಿ ಪ್ರವರ್ಧಮಾನಕ್ಕೆ ಬರುವಂತೆ ಮಾಡಿದ್ದರು. ನಂತರ 15ನೆಯ ಶತಮಾನದಲ್ಲಿ ಇಲ್ಲಿನ ಗಾಡ್ವಾಲ್ ಪ್ರಾಂತ್ಯವನ್ನಾಳುತ್ತಿದ್ದ ಅರಸನು ಈ ವಿಗ್ರಹವನ್ನ ಈಗಿರುವ ದೇವಾಲಯಕ್ಕೆ ಸ್ಥಳಾಂತರಿಸಿದನು. ಮೊದಲು ಕಡಿಮೆ ಜನರಿಂದ ಭೇಟಿ ನೀಡಲ್ಪಡುತ್ತಿದ್ದಂತಹ ಈ ಕ್ಷೇತ್ರ ನಂತರ ದಿನಗಳಲ್ಲಿ ಸಾಕಷ್ಟು ಪ್ರವಾಸಿಗರನ್ನ ಕಾಡಹತ್ತಿತು. ದಾಖಲೆಗಳೇ ಹೇಳುವಂತೆ 1961ರ ಸಮಯದಲ್ಲಿ ಕೇವಲ 90,676 ಜನರಿಂದ ಭೇಟಿ ನೀಡಲ್ಪಟ್ಟಿದ್ದ ಈ ಕ್ಷೇತ್ರಕ್ಕೆ 2006ರ ಸಂದರ್ಭದಲ್ಲಿ ಸುಮಾರು 60 ಲಕ್ಷ ಜನರು ಭೇಟಿ ನೀಡಿದ್ದಾರೆ. ಪ್ರಸ್ತುತ ಬದರಿನಾಥ ದೇವಾಲಯವು 50 ಅಡಿಗಳಷ್ಟು ಎತ್ತರವಿರುವ ರಚನೆಯಾಗಿದ್ದು ಬಂಗಾರದ ಪುಟ್ಟ ಗೋಪುರಗಳನ್ನು ಹೊಂದಿದೆ. ಕಲ್ಲುಗಳಿಂದ ನಿರ್ಮಿಸಲಾಗಿರುವ ದೇವಾಲಯವು ಕಮಾನಿನ ಆಕಾರದ ಕಿಟಕಿಗಳನ್ನ ಹಾಗೂ ಪ್ರವೇಶಿಸಲು ಮೆಟ್ಟಿಲುಗಳನ್ನ ಹೊಂದಿದೆ. ತಮಿಳು ಆಳ್ವರು ನಮೂದಿಸಿರುವ ದಿವ್ಯ ದೇಸನಂ ವಿಷ್ಣುವಿಗೆ ಮುಡಿಪಾದ 108 ಪವಿತ್ರ ಕ್ಷೇತ್ರಗಳ ಪೈಕಿ ಒಂದಾಗಿರುವ ಬದರಿನಾಥ ದೇವಾಲಯವು ವೈಷ್ಣವರ ಪ್ರಮುಖ ಯಾತ್ರಾ ಕೇಂದ್ರವಾಗಿ ಗಮನ ಸೆಳೆಯುತ್ತಿದೆ. ನರ ಹಾಗೂ ನಾರಾಯಣನ ವಿದ್ಯುತ್ ರೂಪವಾಗಿ ಬದರಿನಾಥನನ್ನ ಆರಾಧಿಸಲಾಗುತ್ತದೆ. ದೇವಾಲಯದ ಕುರಿತು ನಿಖರವಾದ ಮಾಹಿತಿಗಳು ಲಭ್ಯವಿಲ್ಲವಾದರೂ ವೈದಿಕ ಗ್ರಂಥಗಳಲ್ಲಿ ಹೇಳಿರುವಂತೆ ಇದನ್ನು ಬದ್ರಿಕಾ ಆಶ್ರಮ ಎಂದು ಕರೆಯಲಾಗಿದೆ. ಒಂದು ದಂತಕಥೆಯ ಪ್ರಕಾರ ಒಮ್ಮೆ ವಿಷ್ಣು ಲೋಕ ಕಲ್ಯಾಣಾರ್ಥಕವಾಗಿ ತುಳಿಂಗ್ ಎಂಬ ಹಿಮಾಲಯ ಪರ್ವತಗಳಲ್ಲಿ ತಪಗೈಯುತ್ತಿರುವಾಗ ಅಲ್ಲಿನ ಮಾಂಸಾಹಾರಿಗಳು ಹಾಗೂ ಅಪವಿತ್ರರನ್ನು ಕಂಡು ಬೇಸರಗೊಂಡು ಬದರಿ ಸ್ಥಳಕ್ಕೆ ಬಂದು ತಪಗೈಯಲು ಪ್ರಾರಂಭಿಸಿದ. ಆದರೆ ಈ ಸ್ಥಳದಲ್ಲಿ ವಿಷ್ಣುವಿಗೆ ಸಾಕಷ್ಟು ಚಳಿಯುಂಟಾದಾಗ ಲಕ್ಷ್ಮೀ ದೇವಿಯು ಸ್ವತಃ ಜುಜುಬಿ ಬೋರೆಕಾಯಿಯ ಗಿಡಗಳ ಹಾಡಿನ ಒಂದು ರೂಪದಲ್ಲಿ ತಳೆದು ವಿಷ್ಣುವನ್ನ ಕಾಯತೊಡಗಿದಳು. ಇದರಿಂದ ಪ್ರಸನ್ನನಾದ ನಾರಾಯಣ ಬದ್ರಿಕಾ ಆಶ್ರಮ ಎಂದು ಕರೆದ. ಹೀಗೆ ವೇದಿಕ ಗ್ರಂಥಗಳಲ್ಲಿ ಈ ಸ್ಥಳವು ಎಲಚಿಕಾಯಿಯ ಗಿಡಗಳು ದಟ್ಟವಾಗಿರುವ ಕಾಡಿನಿಂದ ಕೂಡಿತ್ತು ಎಂದು ಹೇಳಿದೆಯಾದರೂ ಕೂಡ ಇಂದು ಆ ರೀತಿಯ ಗಿಡಗಳನ್ನ ಇಲ್ಲಿ ಕಾಣೋದಿಲ್ಲ.
ಅಲ್ಲದೆ ಈ ಬದರಿನಾಥ ಕ್ಷೇತ್ರದ ಕುರಿತು ಪುರಾತನವಾದ ಭಾಗವತ ಪುರಾಣ, ಸ್ಕಂದ ಪುರಾಣ ಹಾಗೂ ಮಹಾಭಾರತಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಸ್ಕಂದ ಪುರಾಣ ಹೀಗೆ ಉಲ್ಲೇಖಿಸುತ್ತದೆ: ಸ್ವರ್ಗ, ಭೂಮಿ, ನರಕಗಳಲ್ಲಿ ಹಲವು ಪವಿತ್ರ ಸ್ಥಳಗಳಿವೆಯಾದರೂ ಕೂಡ ಆ ಯಾವ ಪವಿತ್ರ ಸ್ಥಳಗಳು ಬದರಿಯ ಹಾಗಿಲ್ಲ. ವಿಷ್ಣುವಿನನ್ನ ಆರಾಧಿಸಲಾಗುವ ಪಂಚಬದ್ರಿ ಸ್ಥಳಗಳ ಪೈಕಿ ಒಂದಾಗಿರುವ ಬದರಿನಾಥ ದೇವಾಲಯಕ್ಕೆ ಎಲ್ಲ ವರ್ಗದ ಸಮುದಾಯದ ಹಿಂದೂಗಳು ಅಪಾರ ಭಕ್ತಿ ಶ್ರದ್ಧೆಗಳಿಂದ ಭೇಟಿ ನೀಡುತ್ತಾರೆ. ಭಾರತದ ಕೆಲವು ಪ್ರಖ್ಯಾತ ಮಠಗಳಾದ ಮಂತ್ರಾಲಯ, ರಾಘವೇಂದ್ರ ಮಠ, ಉಡುಪಿ ಪೇಜಾವರ, ಕಾಶಿ ಮಠ ಹಾಗೂ ಬೇಜಾರ್ ಮಠಗಳ ಶಾಖೆಗಳು ಬದರಿನಾಥ ಕ್ಷೇತ್ರದಲ್ಲಿದೆ. ಸಾಕಷ್ಟು ಉತ್ಸವಗಳು ಜರುಗುವ ಈ ದೇವಾಲಯದಲ್ಲಿ ಪ್ರಮುಖವಾಗಿ ಗಂಗೆಯು ಭೂಮಿಗೆ ಬಂದುದರ ಗೌರವಾರ್ಥವಾಗಿ ಆಚರಿಸಲಾಗುವ ಮಾತಾ ಮೂರ್ತಿಕಾ ಮೇಳ ಅತ್ಯಂತ ಪ್ರಮುಖವಾಗಿರುತ್ತದೆ. ಸಾಕಷ್ಟು ಭಕ್ತಾದಿಗಳು ಈ ಸುಸಂದರ್ಭದಲ್ಲಿ ಬದರಿಗೆ ಭೇಟಿ ನೀಡುತ್ತಾರೆ. ಅಲ್ಲದೆ ಗರ್ಭಗೃಹದ ಬಲಭಾಗದಲ್ಲಿ ನರನಾರಾಯಣ ವಿಗ್ರಹ ಕಾಣಬಹುದು. ಮೇದಿಂದ ಅಕ್ಟೋಬರ್ ಸಮಯದಲ್ಲಿ ಬದರಿನಾಥನನ್ನ ತಲುಪಬಹುದಾದರೂ ಮಳೆಗಾಲದ ಸಮಯದಲ್ಲಿ ದೇವಾಲಯ ಮುಚ್ಚಿರುತ್ತದೆ. ಕಾರಣ ಇಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಪ್ರಕೃತಿ ವಿಕೋಪಗಳು, ಭೂಕುಸಿತಗಳು. ಬದರಿನಾಥಕ್ಕೆ ತೆರಳಲು ದೆಹಲಿ, ಹರಿದ್ವಾರ ಹಾಗೂ ರಿಷಿಕೇಶಗಳ ಪ್ರಮುಖ ಪಟ್ಟಣಗಳಾಗಿವೆ. ಈ ಸ್ಥಳಗಳಿಂದ ಕ್ರಮವಾಗಿ ಬದರಿನಾಥ 525 ಕಿಲೋಮೀಟರ್, 325 ಕಿಲೋಮೀಟರ್ ಹಾಗೂ 296 ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದು ತೆರಳಲು ಸಾಕಷ್ಟು ಬಸ್ಸುಗಳು ಕೂಡ ದೊರೆಯುತ್ತದೆ.